ಜನಿವಾರದ ಜಟಾಪಟಿಯ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿದೆ. ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಮುಖ್ಯನೋ ನಮಗೆ ಹಿಜಾಬ್ ಅಷ್ಟೇ ಮುಖ್ಯ ಅಂತ ಈ ಹಿಜಾಬ್ ಪರ ಹೋರಾಟಗಾರ್ತಿ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನಿವಾರದ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು, ಹಿಜಾಬ್ಗೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ಒಂದೇ ಅಲ್ವೇ ಅಂತ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆ ಇಲ್ಲ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ರಜಾಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ನಮಗೆ ಯಾವುದೇ ತರ ತೊಂದರೆ ಆಗಲ್ಲ. ಇದು ಯಾರೇ ಇದ್ರ ಹಿಂದೆ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಯಾವ ತರ ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಜನಿವಾರಿಗೆ ಅಷ್ಟು ಅವರು ನಮ್ಮ ಧರ್ಮದ ಅತ್ಯಗತ್ಯ ಅಂಶ ಅಂತಾರೋ, ಅದೇ ತರ ನಮ್ಮ ಹಿಜಾಬು ಇದ್ದಿದ್ದು. ಆ ಸಂದರ್ಭದ ಗೌರ್ಮೆಂಟು ನಮಗೇನ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಅವಕಾಶ ಇಲ್ಲ ಅಂತ ಶಿಕ್ಷಣೆಗೆ ಇವರು ಬಾಗಿಲನ್ನ ಮುಚ್ಚಿದ್ರು. ಆದ್ರೆ ಈ ಸರ್ಕಾರ ಶಿಕ್ಷಣೆಗೆ ಅವಕಾಶ ಕೊಡೋದು ಅಲ್ಲದೆ, ನೀವು ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳಿದ್ರು ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಬೇಕು ಆ ಕಾಲೇಜಲ್ಲಿ ಸೀಟನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾದ ಮಾಡಿ ಶಿಕ್ಷಣೆಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ. ಬಿಜೆಪಿಗೂ ಕಾಂಗ್ರೆಸ್ಗೂ ಅಷ್ಟೇ ವ್ಯತ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಲಕ್ಷ್ಮಿ ಅವರೇ. ಓಕೆ, ಧನ್ಯವಾದಗಳು ಅಬ್ದುಲ್ ರಜಾಕ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಜನಿವಾರದ ಕಿಚ್ಚು ಜಟಾಪಟಿ ಒಂದ್ ಕಡೆ ಜೋರಾಗ್ತಾ ಇರೋ ಹಾಗೇನೆ ಮತ್ತೊಂದ್ ಕಡೆ ಹಿಜಾಬ್ ಪರ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವೀಟ್ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಹೇಗೆ ನೋವಾಗಿದೆಯೋ ನಮಗೂ ಹಿಜಾಬ್ ಧರಿಸೋದಕ್ಕೆ ಬಿಡದೇ ಇದ್ರೆ ಅಷ್ಟೇ ನೋವಾಗತ್ತೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಜನಿವಾರದ ಜಟಾಪಟಿಯ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿದೆ. ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಮುಖ್ಯನೋ ನಮಗೆ ಹಿಜಾಬ್ ಅಷ್ಟೇ ಮುಖ್ಯ ಅಂತ ಈ ಹಿಜಾಬ್ ಪರ ಹೋರಾಟಗಾರ್ತಿ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನಿವಾರದ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು, ಹಿಜಾಬ್ಗೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ಒಂದೇ ಅಲ್ವೇ ಅಂತ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆ ಇಲ್ಲ ಅಂತ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ರಜಾಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ನಮಗೆ ಯಾವುದೇ ತರ ತೊಂದರೆ ಆಗಲ್ಲ. ಇದು ಯಾರೇ ಇದ್ರ ಹಿಂದೆ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಯಾವ ತರ ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಜನಿವಾರಿಗೆ ಅಷ್ಟು ಅವರು ನಮ್ಮ ಧರ್ಮದ ಅತ್ಯಗತ್ಯ ಅಂಶ ಅಂತಾರೋ, ಅದೇ ತರ ನಮ್ಮ ಹಿಜಾಬು ಇದ್ದಿದ್ದು. ಆ ಸಂದರ್ಭದ ಗೌರ್ಮೆಂಟು ನಮಗೇನ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಅವಕಾಶ ಇಲ್ಲ ಅಂತ ಶಿಕ್ಷಣೆಗೆ ಇವರು ಬಾಗಿಲನ್ನ ಮುಚ್ಚಿದ್ರು. ಆದ್ರೆ ಈ ಸರ್ಕಾರ ಶಿಕ್ಷಣೆಗೆ ಅವಕಾಶ ಕೊಡೋದು ಅಲ್ಲದೆ, ನೀವು ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳಿದ್ರು ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಬೇಕು ಆ ಕಾಲೇಜಲ್ಲಿ ಸೀಟನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾದ ಮಾಡಿ ಶಿಕ್ಷಣೆಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ. ಬಿಜೆಪಿಗೂ ಕಾಂಗ್ರೆಸ್ಗೂ ಅಷ್ಟೇ ವ್ಯತ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಲಕ್ಷ್ಮಿ ಅವರೇ. ಓಕೆ, ಧನ್ಯವಾದಗಳು ಅಬ್ದುಲ್ ರಜಾಕ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಜನಿವಾರದ ಕಿಚ್ಚು ಜಟಾಪಟಿ ಒಂದ್ ಕಡೆ ಜೋರಾಗ್ತಾ ಇರೋ ಹಾಗೇನೆ ಮತ್ತೊಂದ್ ಕಡೆ ಹಿಜಾಬ್ ಪರ ಹೋರಾಟಗಾರ್ತಿ ಆಲಿಯಾ ಅಸಾದಿ ಟ್ವೀಟ್ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಹೇಗೆ ನೋವಾಗಿದೆಯೋ ನಮಗೂ ಹಿಜಾಬ್ ಧರಿಸೋದಕ್ಕೆ ಬಿಡದೇ ಇದ್ರೆ ಅಷ್ಟೇ ನೋವಾಗತ್ತೆ ಅನ್ನೋಂಥದ್ದನ್ನು ಹೇಳಿದ್ದಾರೆ.
ಜನಿವಾರದ ಜಟಾಪಟಿಯ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿದೆ. ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಮುಖ್ಯನೋ ನಮಗೆ ಹಿಜಾಬ್ ಅಷ್ಟೇ ಮುಖ್ಯ ಅಂತ ಈ ಹಿಜಾಬ್ ಪರ ಹೋರಾಟಗಾರ್ತಿ ಅಲಿಯಾ ಅಸಾದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನಿವಾರದ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು, ಹಿಜಾಬ್ಗೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ಒಂದೇ ಅಲ್ವೇ ಅಂತ ಅಲಿಯಾ ಅಸಾದಿ ಎಕ್ಸ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆ ಇಲ್ಲ ಅಂತ ಹಿಜಾಬ್ ಹೋರಾಟಗಾರ್ತಿ ಅಲಿಯಾ ಅಸಾದಿ ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ರಜಾಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಇರುವ ಸಂದರ್ಭದಲ್ಲಿ ನಮಗೆ ಯಾವುದೇ ತರ ತೊಂದರೆ ಆಗಲ್ಲ. ಇದು ಯಾರೇ ಇದ್ರ ಹಿಂದೆ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಯಾವ ತರ ಇವತ್ತು ಬ್ರಾಹ್ಮಣ ಸಮಾಜದಲ್ಲಿ ಜನಿವಾರಿಗೆ ಅಷ್ಟು ಅವರು ನಮ್ಮ ಧರ್ಮದ ಅತ್ಯಗತ್ಯ ಅಂಶ ಅಂತಾರೋ, ಅದೇ ತರ ನಮ್ಮ ಹಿಜಾಬು ಇದ್ದಿದ್ದು. ಆ ಸಂದರ್ಭದ ಗೌರ್ಮೆಂಟ್ ನಮಗೆ ಏನ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಇದಕ್ಕೆ ಅವಕಾಶ ಇಲ್ಲ ಅಂತ ಶಿಕ್ಷಣೆಗೆ ಇವರು ಬಾಗಿಲನ್ನ ಮುಚ್ಚಿದ್ರು. ಆದ್ರೆ ಈ ಸರ್ಕಾರ ಶಿಕ್ಷಣೆಗೆ ಅವಕಾಶ ಕೊಡೋದು ಅಲ್ಲದೆ, ನೀವು ಎಕ್ಸಾಮ್ ಬರ್ದಿಲ್ಲ ಅಂತ ಹೇಳಿದ್ರು ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಬೇಕು ಆ ಕಾಲೇಜಲ್ಲಿ ಸೀಟನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾದ ಮಾಡಿ ಶಿಕ್ಷಣೆಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ. ಬಿಜೆಪಿಗೂ ಕಾಂಗ್ರೆಸ್ಗೂ ಅಷ್ಟೇ ವ್ಯತ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಲಕ್ಷ್ಮಿ ಅವರೇ. ಓಕೆ, ಧನ್ಯವಾದಗಳು ಅಬ್ದುಲ್ ರಜಾಕ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಜನಿವಾರದ ಕಿಚ್ಚು ಜಟಾಪಟಿ ಒಂದ್ ಕಡೆ ಜೋರಾಗ್ತಾ ಇರೋ ಹಾಗೇನೆ ಮತ್ತೊಂದ್ ಕಡೆ ಹಿಜಾಬ್ ಪರ ಹೋರಾಟಗಾರ್ತಿ ಅಲಿಯಾ ಅಸಾದಿ ಟ್ವೀಟ್ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಹೇಗೆ ನೋವಾಗಿದೆಯೋ ನಮಗೂ ಹಿಜಾಬ್ ಧರಿಸೋದಕ್ಕೆ ಬಿಡದೇ ಇದ್ರೆ ಅಷ್ಟೇ ನೋವಾಗತ್ತೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಜನಿವಾರದ ಜಟಾಪಟಿಯ ಬೆನ್ನಲ್ಲೇ ಹಿಜಾಬ್ ಕಿಚ್ಚು ಕೂಡ ಮುನ್ನೆಲೆಗೆ ಬಂದಿದೆ. ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಮುಖ್ಯನೋ ನಮಗೆ ಹಿಜಾಬ್ ಅಷ್ಟೇ ಮುಖ್ಯ ಅಂತ ಈ ಹಿಜಾಬ್ ಪರ ಹೋರಾಟಗಾರ್ತಿ ಅಲಿಯಾ ಅಸಾದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನಿವಾರದ ಕಾರಣಕ್ಕೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನ ನೋವು, ಹಿಜಾಬ್ಗೆ ಪರೀಕ್ಷೆ ಬಹಿಷ್ಕರಿಸಲ್ಪಟ್ಟವರ ನೋವು ಒಂದೇ ಅಲ್ವೇ ಅಂತ ಅಲಿಯಾ ಅಸಾದಿ ಎಕ್ಸ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಹಿಜಾಬ್ ಧರಿಸಿ ಬಂದವರನ್ನ ತಡೆದ ಅಧಿಕಾರಿಗೆ ಯಾವ ಶಿಕ್ಷೆ ಇಲ್ಲ